ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಬೆಳಗ್ಗೆನೇ ರಂಗೋಲಿ ಹಾಕಿದ್ದೆ, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿತ್ತು. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇತ್ತು. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮ ಕಡೆ ವರಮಹಾಲಕ್ಷ್ಮಿ ಹಬ್ಬನ ನಾವು ಆಚರಿಸಲ್ಲ. ಅಂದರೆ ಸ್ವಲ್ಪ ಜನ ಯಾರೋ ಒಬ್ಬೊಬ್ಬರು ಮಾಡ್ತಾರೆ ಅಷ್ಟೇ, ಎಲ್ಲರೂ ಮಾಡಲ್ಲ. ಅದರಲ್ಲೂ ನಮ್ಮ ಮನೇಲಿ ನಾವು ಯಾವತ್ತೂ ವರಮಹಾಲಕ್ಷ್ಮಿ ಹಬ್ಬ ಮಾಡಲ್ಲ. ನಾವು ದೀಪಾವಳಿ ಹಬ್ಬದ ಟೈಮಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತೀವಿ ಅಷ್ಟೇ. ಆದರೂ ಇವತ್ತು ಪೂಜೆ ಮಾಡಬೇಕಲ್ವ, ಶುಕ್ರವಾರ ಬೇರೆ, ಮತ್ತು ನಾನು ಬೇರೆ ಪೂಜೆ ಮಾಡೋದಿತ್ತಲ್ವ, ಅದಕ್ಕೋಸ್ಕರ ಇವತ್ತು ಬೆಳಗ್ಗೆನೇ ಎದ್ದು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಹಾಗೆ ನಮ್ಮನೆಯವರು ಕೂಡ ನನಗೆ ಇವತ್ತು ಹೆಲ್ಪ್ ಮಾಡ್ತಾಯಿದ್ರು. ಅಂದರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ಇವತ್ತು ನೆಲ ಎಲ್ಲ ಒರೆಸ್ಕೊಡ್ತೀನಿ, ನೀನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಬಿಡು ಅಂತ ಅಂದರು. ಅವರು ಅಷ್ಟೆಲ್ಲ ಮಾಡೋಷ್ಟರಲ್ಲಿ ನಾನು ಮನೆ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇವಾಗ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಇಬ್ಬರು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಹೇಳಿದ್ನಲ್ವ ನಿಂಬೆಹಣ್ಣಿನ ದೀಪ ಹಚ್ತಾ ಇದ್ದೀನಿ ಅಂತ. ಅದು ಬಂದು ಇವಾಗ ಒಂದು 5 ವಾರ ಆಯಿತು ಕರೆಕ್ಟಾಗಿ. ಇನ್ನು 6 ವಾರ ಹಚ್ಚಬೇಕು. ಇನ್ನು 6 ವಾರ ಹಚ್ಚಾದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಿಂಬೆಹಣ್ಣಿನ ದೀಪ ಹಚ್ಚೋಣ ಅಂದ್ಬಿಟ್ಟು. ಇವಾಗ ಟೈಮ್ ಆಗಿಬಿಟ್ಟಿತ್ತು, ಅದಕ್ಕೆ ಅದು ಯಾವುದನ್ನು ವಿಡಿಯೋ ಮಾಡ್ಕೊಳ್ಳಿಲ್ಲ ನಾನು. ಇವಾಗ ಲಾಸ್ಟಲ್ಲಿ ದೇವರನ್ನು ವಿಡಿಯೋ ಮಾಡ್ತಾ ಇದ್ದೀನಿ. ನಾವು ಹೋದಾಗ ದೇವಸ್ಥಾನ ಬಾಗಿಲಾಗ್ಬಿಟ್ಟಿತ್ತು ಯಾಕೋ ಇವತ್ತು. ನಾವೇ ಹೋಗ್ಬಿಟ್ಟು ಓಪನ್ ಮಾಡಿ ಪೂಜೆ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಪೂಜೆ ಮಾಡ್ಕೊಂಡಿದ್ದು. ದೇವಸ್ಥಾನಕ್ಕೆ ಹೋದರೆ ಅದೇನೋ ಒಂಥರ ಖುಷಿ, ನೆಮ್ಮದಿ, ಶಾಂತಿ ಅಂತ ಅನಿಸುತ್ತೆ. ನನಗಂತೂ ತುಂಬ ಖುಷಿ ಆಗುತ್ತೆ. ದೇವಸ್ಥಾನನ ಬಿಟ್ಟು ಹೊರಗಡೆ ಎದ್ದು ಬರಬೇಕು ಅಂತಲೇ ಅನಿಸಲ್ಲ. ಅಲ್ಲೇ ಎದ್ಬಿಡೋಣ, ಅಲ್ಲೇ ಮಲಗಿಬಿಡೋಣ ಅಂತ ಅನಿಸ್ತಿರುತ್ತೆ ಒಂದೊಂದು ಟೈಮು. ಅಷ್ಟು ನೆಮ್ಮದಿ, ಖುಷಿ ಆಗುತ್ತೆ. ನೋಡ್ತಾ ಇರ್ಬೋದು, ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಒಂದು ಸಲ ಡೀಟೇಲಾಗಿ ನಿಮಗೆ ತೋರಿಸ್ತೀನಿ ನಾನು. ನಮ್ಮ ಊರಲ್ಲಿ ಇನ್ನೂ ಒಂದು ದೇವಸ್ಥಾನ ಇದೆ, ಕರಿಯಮ್ಮನ ದೇವಸ್ಥಾನ. ಆ ವಿಡಿಯೋನ ನಿಮಗೆ ನಾನು ತೋರ್ಸೋಕ್ಕಾಗ್ತಾಯಿಲ್ಲ, ಯಾಕಂದರೆ ನಾನು ಅಲ್ಲಿ ಜಾಸ್ತಿ ಹೋಗಲ್ಲ. ಅದಕ್ಕೆ ಯಾವಾಗಾದರೂ ಹೋದಾಗ ನಮ್ಮೂರ ದೇವಸ್ಥಾನಗಳದ್ದೇ ಒಂದು ವಿಡಿಯೋನ ಮಾಡ್ತೀನಿ. ತುಂಬ ದೇವಸ್ಥಾನಗಳಿದೆ ನಮ್ಮೂರಲ್ಲಿ. ಯಾವಾಗಾದರೂ ಒಂದು ಸಲ ವಿಡಿಯೋನ ಮಾಡ್ತೀನಿ. ಇವಾಗ ಅಲ್ಲಿ ಮುಗಿಸ್ಕೊಂಡು ಪೂಜೆನ ನೆಕ್ಸ್ಟು ಇನ್ನೊಂದು ದೇವ್ರಿಗೆ ಹೋದ್ವಿ. ಇದು ಬಂದು ನ್ಯಾಮತಿಲಿ ಇರೋದು ಗಡಿ ಚೌಡೇಶ್ವರಿ ಅಂತ ಹೇಳ್ಬಿಟ್ಟು. ಈ ದೇವಸ್ಥಾನಕ್ಕೆ ಹೋಗಿ ಇಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಪ್ರತಿ ವಾರವೂ 2 ಕಡೆನೂ ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಬರ್ತೀವಿ. ಅದೇನೋ ಒಂಥರ ನೆಮ್ಮದಿ ಆಗುತ್ತೆ, ಶಾಂತಿ ಆಗುತ್ತೆ, ಮನಸ್ಸಿಗೆ ಖುಷಿ ಆಗುತ್ತೆ. ಅಲ್ಲಿಂದ ಇವಾಗ ಮುಗಿಸ್ಕೊಂಡು ಬಂದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವಾಗ ಅಡುಗೆ ಮಾಡಬೇಕು. ಸ್ವಲ್ಪ ಏನು ಮಾಡೋದು ಅಂತ ನೋಡ್ತಾ ಇದ್ದೀನಿ. ನಮ್ಮ ಕಡೆ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಮಾಡಲ್ಲ. ಈ ಕಡೆ ಮಾಡ್ತಾರೆ, ಅಂದರೆ ತುಂಬ ಕಡಿಮೆ ಜನ ಮಾಡ್ತಾರೆ. ನಾವು ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಮಾಡಲ್ಲ. ಈ ದೀಪಾವಳಿ ಟೈಮಲ್ಲಿ ಲಕ್ಷ್ಮೀ ಪೂಜೆ ಬರುತ್ತಲ್ಲ, ಅದನ್ನು ಮಾತ್ರ ಮಾಡೋದು. ಇವಾಗ ಸದ್ಯಕ್ಕೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಏನು ಮಾಡೋಣ ಅಂತ. ಇವಾಗ ಈ ಕಾಳು ತೊಗೊಂಡು ಬಂದಿದ್ವಿ ಮೊನ್ನೆ. ಬೆಂಡೆಕಾಯಿ ಮತ್ತು ಬೀನ್ಸು ಎರಡೂ ಐತೆ. ಇವಾಗ ಬೀನ್ಸ್ ಸಾಂಬಾರು ಮಾಡಿ ಅನ್ನ ಮಾಡಿ ಕೊಟ್ಟರೆ ಆಯಿತು. ಆಮೇಲೆ ಸ್ವಲ್ಪ ಹೊರಗಡೆ ಹೋಗಿ ರೇಷನ್ ಎಲ್ಲ ತರೋದೈತೆ. ಅಂದರೆ ನಾಳೆ ನಮ್ಮ ಮನೇಲಿ ಹಬ್ಬ ಮಾಡ್ತೀವಿ. ಯಾವ ಥರ ಹಬ್ಬ ಅಂತಂದರೆ, ಈ ನಾಗರ ಪಂಚಮಿ ಇರುತ್ತಲ್ಲ, ಅದನ್ನು ಈ ಕಡೆ ಹೇಗೆ ಮಾಡ್ತಾರೆ ಅಂತಂದರೆ, ನಾಗರ ಪಂಚಮಿ ಹಬ್ಬದ ದಿನವೇ ಎಲ್ಲರೂ ಮಾಡಲ್ಲ. ಒಬ್ಬೊಬ್ಬರು ಮನೇಲಿ ಒಂದೊಂದು ದಿನ ಈ ಪೂಜೆನ ಮಾಡ್ತಾರೆ. ನಾಳೆ ನಮ್ಮ ಮನೇಲಿ ಮಾಡ್ತೀವಿ. ಹೇಗೆ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಹೋಗಿ ರೇಷನ್ ತರೋದು ಮಾತ್ರ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹಬ್ಬ ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ತೋರಿಸ್ತೀನಿ. ಬನ್ನಿ, ಇವಾಗ ಸಾಂಬಾರು ರೆಡಿ ಮಾಡಿಕೊಂಡು ಊಟ ಮಾಡೋಣ. ಏನನ್ನು ಮಾಡುತ್ತಿರುವೆ? ನಾನು ಕಾಳನ್ನು ಸುರಿಯುತ್ತ. ನಿನ್ನ ಮುಖವು ಫುಲ್ಲು ಬ್ಲ್ಯಾಕಿ ಅಲ್ಲ, ಬೆಳಕು ಬೆಳಕು ಗೊತ್ತಾಯ್ತು ನನಗೆ. ಇವಾಗ ಅಷ್ಟೊಂದು ಕರ್ಗಿಲ್ಲ ತಾಳಿ. ನಾನು ಕರ್ರಗಲ್ಲ ಬಿ, ಅಲ್ಲಿ ಬಾಗಿಲು ತೆಗ್ದಿವಲ್ಲ, ಅದಕ್ಕೆ ಬೆಳ್ಳಗೆ ಕಾಣಿಸ್ತದ. ಹೌದಾ? ಹೌದು. ಏನು ಮಾಡ್ತಾ ಇದೀಯಾ? ಕಾಳು ಹಸಿಬೇಕತ್ತೀನಿ. ಏನು ಕಾಳು? ಕಲರ್ ಕಾಳು. ಕಲರ್ ಕಾಳು. ಹೌದಾನೆ? ಹೌದು
ಹೌದು ಹೌದು. ಅಲ್ಲ ಮೆಣಸಿನ್ಕಾಯಿ ಬಂದು ಅಲ್ಲ ಬೆಂಡೆಕಾಯಿ. ಬೆಂಡೆಕಾಯಿ ಹಾಂ ಏನು ಟೈಮು ಮಾಡಬೇಕು ಯಾವ ಥರ ಆಗ್ತೈತೆ ಅಂತ ಹೇಳಿ. ಹೌದಾ? ತಿಂದಿದ್ದ ನೀನು? ನಾನು ತಿಂದಿಲ್ಲ, ಇಮೇಜ್ ಮಾಡ್ಕೊಂಡೆ. ನಾನು ಆ ಥರದ್ದು ತಿಂದೀನಿ, ಅದಕ್ಕೆ ನಿನ್ಗೆ ಹೇಳ್ತಾ ಇರೋದು. ಚೆನ್ನಾಗಾಗ್ತೈತೆ. ಯಾವ ತಿಂದಿದ್ದಿ? ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಯಪ್ಪ ಯಪ್ಪ. ಇನ್ನೊಂದು ಆಯ್ತಂತೆ ಸಾಂಗು ಯಾವ್ದು? ಚಂದಿರನ್ನೇ ಸಖಿಯೋಡು ನಮ್ಮ. ಮೋಡಕ್ಕೆ ಹೆದರಿ ಹನಿ. ಚೆನ್ನಾಗೈತಲ್ಲ? ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ನಗುತಿಹನೆ. ಅಲ್ಲ ಕರ್ತವಾಗ್ಸೋದು ಹಿಂಗೆ ಅವು. ಅವತ್ತು ಭಾರಿ ಮಜಾ ನಮ್ಮ ಗುಂಡಿ. ನಾನು ಕೊಡಿಲಿ LKG ಬುಕ್ ಒಂದ್ಸಲನೂ ನೋಡಿಲ್ಲ, ನೋಡ್ತೀನಿ ಅಂತ ಇಸ್ಕಣ್ಣ. ಅದರೊಳಗೆ ಅವಾಗ ನಮಗೆ ಬಾಯೊಳಗೆ ಹೇಳ್ಕೊಡ್ತಿದ್ರಲ್ಲ ಪದ್ಯಗಳು, ಅವನ್ನ ಬುಕ್ ಒಳಗೆ ಇದಾವೆ ಪದ್ಯಗಳು. ಅಯ್ಯೋ ಅಯ್ಯೋ, ನಮಗೆ ಅವಾಗ ಹಂಗೆ ಹೇಳ್ಕೊಡ್ತಿದ್ರು, ನಿಮಗೆ ನೋಡಿ ಇವಾಗ ಬುಕ್ನಾಗ ಬಂದವು ಅಂತ ಹೇಳಕತ್ತಿದ್ನೆ. ಆಕಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾಳೆ ಗೊತ್ತಾ? ಕಪ್ಪೆ ಕರಕರ ತುಪ್ಪ ಜಲಿ ಜಲಿ ಮಾವಿನ ವಾಟೆ ಮರದಲ್ಲಿ ಕೋಟೆ ಅಂತ. ಬಿಡವ ಚೆನ್ನಾಗಿ ಹೇಳ್ತಿ ಅಂದೆ. ಅವಾಗ ಬುಕ್ಕಲ್ಲೇ ತಾನೇ ಇರೋದು. ಆವಾಗ ಬುಕ್ನಾಗೆ ಅಂದರೆ ನಮಗೆ 4ನೇ ಕ್ಲಾಸಿಗೆ ಇತ್ತದು ಕಪ್ಪೆ ಕರಕರ ತುಪ್ಪ ಜಲಿ ಜಲಿ. 3ನೇ ಕ್ಲಾಸಿಗೆ 4ನೇ ಕ್ಲಾಸಿಗೆ ಇತ್ತು. ಈಗ LKGಗೆ ಇತ್ತಲ್ಲ. ಆಮೇಲೆ ಜಾನಿ ಜಾನಿ ಎಸ್ ಪಪ್ಪ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರು ಅವೆಲ್ಲ ಇದ್ವು ಅದ್ರೊಳಗೆ. ಪದ್ಯಗಳು ಭಾಳ ಚೆನ್ನಾಗಿದ್ವು. LKG ಬುಕ್ ಭಾಳ ಚೆನ್ನಾಗೈತಿ. ಒಂದೈತೆಲ್ಲ ಓದು ಅಂತ ಇಸ್ಕೊಬೇಕಾಯ್ತು. ಅದೇ ಇಸ್ಕೊಂಬರೋಕೆ ಒಂದಿನ. ಇಲ್ಲ, ನೀನು ವಿಡಿಯೋ ಆಫ್ ಮಾಡಿದ್ಮೇಲೆ ಹೆಂಗೆ ಮಾಡಿದೆ ಅದು? ಈಗ ನಾನು ವಿಡಿಯೋ ಆನ್ ಮಾಡೀನಿ, ಮಾಡು ಬೇಗ ಮಾಡಬೇಕು. ಏನು ಬೇಗ ಟಣ್ ಟಣ್ ಟಣ ಒಂದ್ಸಲ ಮಾಡು ನೋಡೋದ ಪ್ಲೀಸ್. ನಾನು ಅವಾಗ ವಿಡಿಯೋ ಆನ್ ಮಾಡಿರಲಿಲ್ಲ. ನೀನು ಹೆಂಗೆ ವಿಡಿಯೋ ಆನ್ ಮಾಡ್ಲಿತ್ತಿ ಮಾಡಿದೆ? ಈಗ ಮಾಡು, ಇವಾಗ ಮಾಡು. ಬೇಗ ಬೇಗ. ಏನು ಜಣ್ ಜಣ್ ಜಣ ಹೇಳು ಬೇಗ ಬೇಗ. ಹಾಂ ಅಯ್ಯೋ ದೇವರೇ. ನದಿಯಲ್ಲೊಂದು ಬಕ ಮುದುಡಿಕೊಂಡ ಮುಖ ಕಾಲನೆತ್ತಿ ಕುಣಿಯುತ್ತಿತ್ತು ತಕ ತಕ ತಕ. ಅಯ್ಯೋ ದೇವ್ರೆ. ಆಯ್ತಾ ಇದು? ಹೇಳು, ನಿನ್ನ ತಟ್ಟೆಲಿ ಏನೇನೈತೆ? ಚಿಕನ್ ಸಾಂಬಾರು, ಹಾಂ, ಫಿಶ್ ಫ್ರೈ, ಚಿಕನ್ ಸಾಂಬಾರು, ಫಿಶ್ ಫ್ರೈ. ವಾವ್. ಮಟನ್ ಕರಿ ಬಿಸಿ. ಮಟನ್ ಕರಿ ಬಿಸಿ ಮಾಡ್ತಿದ್ದ? ಹೌದಾ? ಭಾರಿ ಭೋಜನ ಇವತ್ತು. ಭರ್ಜರಿ ಭೋಜನ. ಭಾರಿ ಭೂರಿ ಭೋಜನ. ಇವರ ಅನ್ನ ಸಾರು, ನಾವು ಮಂಡಕ್ಕಿ. ನಿಂದು ಮಂಡಕ್ಕಿ. ಮಳೆ ಮಳೆ. ಎಸ್ 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 ಎಸ್. ಮಂಡಕ್ಕಿ ವ್ಯಾಪಾರ ಮಾಡಿ ಬಿಸ್ನೆಸ್. ಹೌದಾ? ಯಾವಾಗಿಂದ ಸ್ಟಾರ್ಟ್ ಮಾಡ್ತೀವಿ ಹೇಳು? ಬೆಳಗಿಂದ. ಹೌದಾ? ಆಲ್ ದ ಬೆಸ್ಟ್. ಅನ್ನ ಬಿಸಿ ಇದ್ ಕಡೆ ಊಟ ಮಾಡು. ಬಿಟ್ಟು ಇರಾಕತ್ತನ? ಅಯ್ಯೋ ದೇವ್ರ, ಇವೆಲ್ಲ ನಿಂಗ ಗೊತ್ತಾಗಬೇಕತ್ತಿ, ನಾ ಹೇಳ್ಬೇಕನ? ಅಯ್ಯೋ ಕತಿ ನಿಂದಂದು ಅಲ್ಲೇನ ಕತಿ ಬಿಟ್ರೆ. ಹೌದವ. ಈ ಪಿಸ್ರಿಗಳಲ್ಲಕಿ ಎಸದಿ ಆಕಿಗೆ ಆಕಿ ಗಂಡನ್ ಕರ್ಕೊಂಡ್ ಬಂದಿರ ಅಂತ ಹೇಳ. ಹಾ, ಇರ್ತಾಳ ನೋಡು. ಆಕಿಗೆ ಆಕಿ ಗಂಡನ್ ಕರ್ಕೊಂಡ್ ಬಂದಿರ ಅಂತ ಹೇಳ. ಅದನ್ನ
ಏನು ಮಾಡ್ತಾ ಇದೀಯಾ? ಬಟ್ಟೆ ತೆಗಿತಾ ಇದ್ದೀನಿ. ನಿಮ್ಮ ಯಜಮಾನ ಎಲ್ಲಿ ಹೋಗ್ಯಾನ? ಆಟ ಆಡಕ್ಕೆ ಹೋಗ್ಯಾನ. ಏನು ಆಟ ಆಡಕ್ಕೆ ಹೋಗ್ಯಾನ? ಏನು ಆಟ ಆಡಕ್ಕೆ ಹೋಗ್ಯಾನ? ಹಸಿ ಅದಾವ ಬಟ್ಟೆ ಎಲ್ಲ. ಮತ್ತೇನಕ್ಕೆ ತೆಗಿತಾ ಇದೀಯ? ಏನಕ್ಕೆ ತೆಗಿತಾ ಇದೆ? ಮತ್ತು ಆರಾರು ಹೋಗಿ ಎಲ್ಲಾರು ಬಿದ್ರಿ ಅಂತ. ಎಲ್ಲಿ ನ್ಯಾಮತಿ ಹೋಗ್ಬೋದಾ ಅಥವಾ ಶಾಂತಿನಗರಕ್ಕೆ ಹೋಗ್ಬೋದಾ? ಮತ್ತು ಸಂಜೆ ಬಟ್ಟೆ ಶರ್ಟ್ ಹಾಕಿರಿ ಇಷ್ಟೊತ್ತಿಗೆ ಒಣಗ್ತಾವ. ಅಪ್ಪಿ ಒಂದು ಕ್ವಶನ್ ಕೇಳ್ತೇನೆ, ಆನ್ಸರ್ ಮಾಡಿ. ಹೇಳು. ಇವಾಗ ಎಲ್ಲರೂ ಬಟ್ಟೆ ಸೆಳೆತಾರಲ್ಲಪ್ಪ, ಎಲ್ಲರೂ ಬಟ್ಟೆ ಈ ಒಣಗಿ ಹಾಕ್ತಾರದು, ಹೌದಾ? ಬಟ್ಟೆ ತೆಗಿಬೇಕಾರೆ ಮಾತ್ರ ಇಷ್ಟು ಏನಕ್ಕೆ ಹೆಗಲ ಮೇಲೆ ಹಾಕಂತಾರ? ಏನಕ್ಕೆ ಹೆಗ್ಲ ಮೇಲೆ ಹಾಕಂತಾರೆ ಅಂದರೆ ತಗೊಂಡೋಗಿ ಹಾಕ್ತಾರೆ. ಅದೇ ಹೆಗಲ ಮೇಲೆ ತಗೊಂಡು ಹಾಕಂತಾರಲ್ಲ. ಪುಟ್ಟಿ ಗಿಟ್ಟಿ ಏನು ಯೂಸ್ ಮಾಡಲ್ಲ ಜಾಸ್ತಿ, ನಾನು ನೋಡೇನಿ. ಹಂಗೆ ಇವಾಗ ಪುಟ್ಟಿ ತಗೊಂಡು ಹೋದ್ರೆ ಸುಮ್ಮನೆ ಅಷ್ಟೊಂದು ಬಟ್ಟೆ ಹಂಗೆ ಹೇರ್ಕಂತ ಇದೆಯಲ್ಲ, ಮುಖ ಮೂತಿ ಕಾಣದೇ ಇಲ್ಲವ. ಅಭಿ ನನ್ನ ಬೆಳ್ಳುಳ್ಳಿ ನೋಡಿ ಹೆಂಗಾಗ್ಯಾವ. ಚೆನ್ನಾಗಿ ಬಂದದ ಕಣೆ. ತೋರಿಸು. ಅದು ನನಗೊಂದು ಡೌಟ್ ಅಲ್ಲ, ಇದು ಹೂವು ಅಳ್ಳೋದಿಲ್ಲನಪ್ಪ. ಎಷ್ಟು ದಿನಕ್ಕೆ ಅಳ್ಬೋದಪ್ಪಿ? ತಿರುಪತಿ ನೋಡಿ ನೀನು ಇಲ್ಲಿ ಬಂತು ನೋಡಿ, ತಿರುಪತಿ ತಿಮ್ಮಪ್ಪ ದೇವ್ರನ್ನ ತೋರಿಸ್ತೀನಿ ನಾನು. ಹಂಗೆ ನೋಡಿ ಇಲ್ಲಿ ಅಲ್ಲಿ 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 ಕಾಣಿಸ್ತತ, ಇಲ್ಲೇ ಇರು, ಇವಾಗ ಬರ್ತೈತಿ. ಇದಲ್ಲ ತಿರುಪತಿ ತಿರುಮಲ ವೆಂಕಟೇಶ. ಹೋಯ್ತು ಬಿಡು, ಎಲೆ ತಡಿ ತೋರಿಸ್ತೇನೆ. ನೀನು ಅಲ್ಲಿಟ್ಕ ಕ್ಯಾಮ್ರಾ ಪ್ಲೇಸ್ ಹಿಂಗೆ ಕಾಣಿಸ್ತದೆ. ಏನು ಗೊತ್ತಾ, ಅವ್ರು ವಿಡಿಯೋ ನೋಡಿ ನನ್ನ ತೋರಿಸಿ ತಿರುಪತಿ ತಿಮ್ಮಪ್ಪ ಅಂತ ಹೇಳ್ಯಾರು ಅಂತ ಹೇಳೋಕ್ಕೆ, ಅದಕ್ಕೆ ಹೇಳಿದ್ದು ಸ್ವಲ್ಪ ಬಂತು ನೋಡು ಬಗ್ಗಿ ಅಂತ ಹೇಳಿ. ನೋಡ್ದಾ? ನೋಡಿದೆ. ನೋಡು ವೆಂಕಟೇಶ್ವರನ ತೋರಿಸ್ಬಿಟ್ಟೆ ನಾನು. ಇಲ್ಲಿದ್ದಾನೆ ತೋರಿಸ್ಬಿಟ್ಟ. ಮತ್ತು ಅಲ್ಲಿಗೆ ಹೋದ್ ಸುಮ್ಮನೆ ಖರ್ಚಲ್ಲನೇ. ನೈಟ್ ಎಲ್ಲ ಲೈಟ್ ಹಾಕಿರ್ ಚೆನ್ನಾಗಿ ಕಾಣ್ತೈತದ.